ಯವ್ವ ಏನ್ ಮಗಳ? ದೊಡ್ಡ ಗಲಾಟೆ ಆಯ್ತಂತಲ್ ಬೇ. ಕಡಿಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹೊರಗೆ ಹೇಳೋ ಚಾವಿ ಹಾಕ್ತೀನಿ ಮನಿ ಅಂದನಂತವ. ಆಮೇಲೆ ಮತ್ತೆ ನಮ್ಮ ಅತ್ತಿನ ರೊಕ್ಕ ಕೊಟ್ಟು ಇದು ಮಾಡಿದ್ಲಂತಲ್ ಬೇ. ಅಯ್ಯೋ ದೇವ್ರೆ, ಬರದ ಈಗ ಬಂದು ಯಾರು ಹೇಳಿದ್ರು ನಿಂಗೆ ಇದನ್ನೆಲ್ಲ? ಯಾರಂದ್ರೆ ನಿಮ್ಮ ಅತ್ತೆ ಅಂದ್ಲನ? ಇಲ್ಲಿಲ್ರಿ ಅತ್ತಿಯವ್ರ, ಅದು ನಾವು ಬರಾತಿದ್ವಿ ದಾರ್ಯಾಗ, ಅಲ್ಲೇ ಇವರು ಜಗಳಗಂಟಿ ಜಯಕ್ಕ ಅಂತಿರಲ್ಲ ಅವ್ರು ಭೇಟಿಯಾಗಿದ್ರು. ಭೇಟಿಯಾದ್ಗಳನ್ನ ಅವರೇ ಮಾತಾಡಿದ್ರು, ಹಿಂಗಿಂಗೆ ಆತವ ಹಿಂಗಿಂಗ, ಆಮೇಲೆ ನಿಮ್ಮ ಅತ್ತಿ ಕಾಪಾಡಿದ್ಲ ಅಂತೆಲ್ಲ ಹೇಳಿದ್ರು ಅವರು. ನನಗಂತರೂ ವಿಚಿತ್ರ, ನಮ್ಮವ್ವ ಮೊನ್ನೆ ಬ್ಯಾಂಕ್ನಾಗ ಇಟ್ಟಿದ್ದು ಬರೀ ಒಂದು 80-90 ಸಾವಿರ ರೂಪಾಯಿ ಕೊಡ್ತೇನೆ ಅಂದಾಗ ಬೇಡ ಅಂದ್ಲ, ಅಷ್ಟೆಲ್ಲ ಬಾಯ್ ಮಾಡಿದ್ಲು. ಈಗ ನೋಡಿದ್ರೆ 2 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಹೆಂಗೆ ಕೊಟ್ಲ ನಮ್ಮವ್ವ? ನನಗೆ ಅದೇ ವಿಚಿತ್ರ ಆಗ್ಬಿಟ್ಟತಿ. ಅಯ್ಯೋ ಬಸ್ಸು, ನೀ ಹೇಳಾಕ ನನಗ್ ದಿಂಗ್ ಬಡ್ದಂಗಾಗಿತ್ತಂತೀನಿ. ಅದು ಹೆಂಗ್ ಕೊಡಾತಾಳಿಕಿ, ಯಾಕೆ ಕೊಡಾಕತ್ತಾಳಿಕಿ, ಏನಿದಿತ್ತಪ್ಪ ಇದು? ಏನ್ ಮೊದ್ಲ ನಿಮ್ಮವ್ವ ಕ್ಷಣಕ್ಕೊಂದೊಂಥರ ಇರಾಕತ್ತಾಳಿತಿತ್ತ, ಯಾಕ ಏನಪ್ಪ ಇದು? ಬ್ಯಾಡ್ ಅನ್ಬೇಕು ಬೇಕನ್ಬೇಕು ಒಂದು ಲೆಕ್ಕರಿವಲ್ತಲ್ಲ. ನಾ ಹಿಚ್ಕೊಲೆ ಬಿಡ್ಲೆ ಒಂದು ಗೊತ್ತಾಗವಲ್ತ. ಅಯ್ಯೋ ನನಗೆ ಅದ ವಿಚಿತ್ರ ಆಗತ್ತೈತಿ ನೋಡ್ರಿ ಅತ್ತಿಯಾರ. ಹೋಗ್ಲಿ ಬಿಡ್ರಿ, ಒಟ್ಟು ಹೆಂಗ ನಿಮ್ಮ ಸಮಸ್ಯೆ ಬಗೆಹರಿತಲ್ಲ ಅಷ್ಟ ಸಾಕು ನನಗೆ. ನಾ ಇದೇನಪ್ಪ ನಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಹೇಳಿದೆ, ಇಷ್ಟೆಲ್ಲ ಅವಮಾನ ಪಡೋ ಕೆಲಸನೇ ಇರ್ತಿದ್ದಿಲ್ಲ, ಅವತ್ತಿಷ್ಟು ಕೊಡುನು ಅಂತಂದಿದ್ದೆ ನಿಂಗೆ. ಇವತ್ತಾದ್ರೂ ಪಾರಕ್ಕ ಗಿರ್ಜಕ್ಕರು ಬಂಗಾರ ಒತ್ತಿಟ್ಟು 1 ಲಕ್ಷ ಕೊಡ್ತೇನೆ ಅಂದಾಗ ಬೇಡ ನಾನು ಪುರ ರೊಕ್ಬೇಕಂತ ನಿನ್ ತನ್ನಿ ಕೊಟ್ಟಿದ್ರು ಹಂಗ ಅಂತಿದ್ನವ. ಛೇ, ನಾನು ನಮ್ಮ ಅತ್ತಿ ನೀನ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅತ್ತಿ ಒಳಗೂ ಇಷ್ಟು ಒಳ್ಳೆ ಮನಸ್ಸೈತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನನಗನ್ನಿಸ್ತೈತಿ ರೀ, ಅತ್ತಿಯವರು ನನ್ನಿದ್ರಿಗೆ ನಿಮ್ಮಿದ್ರಿಗೆ ಕೊಡೋದಿಲ್ಲ ಅಂತ ಜಗಳ ಮಾಡ್ಯಾರ. ಆದ್ರೆ ನಮ್ಮ ಅವ್ವಾರಿಗೆ ಹಿಂಗೆ ಹೊರಗೆ ದಪ್ತೇನಿ ಹಂಗೆ ಹಿಂಗೆ ಅಂತೇಳಿ ಅವ ಬಂದು ಬಾಯ್ ಮಾಡತ್ತಾನಲ್ಲ, ಅದು ನೋಡಿ ತಡ್ಕೊಳಕ್ಕೆ ಆಗಿರಕ್ಕಿಲ್ಲ. ಅದಕ್ಕೆ ರೊಕ್ಕ ಕೊಟ್ಟು ಹೆಲ್ಪ್ ಮಾಡಿರ್ಬೇಕು. ನನಗೂ ಯಾಕೋ ಹಂಗೆ ಅನ್ಸಕತ್ತೈತಿ. ಇರ್ಬೇಕು. ನಮ್ಮವ್ವ ನಾವು ಅನ್ಕೊಂಡಷ್ಟು ಗಟ್ಟಿ ಮನಸ್ನೇಕಲ್ಲ. ಯಾರ್ದಾರ ಕಷ್ಟ ನೋಡಿದ್ರೆ ಕರೆಗೆ ಬಿಡ್ತಾಳ. ಮೊದಲು ನಮ್ಮ ಅವ್ಗೆ ಹೋಗಿ ಉಪಕಾರ ಮಾಡಿದ್ವಿ ಅಂತ ಹೇಳ್ಬೇಕು. ಅಯ್ಯೋ ಬಸ್ಸು, ಹಂಗೆ ಮಾಡಿಗಿಡಿಪ್ಪ, ಮತ್ತೆ ಆ ಕೆಲಸ ಮಾಡಿಗಿಡಿ. ಹೋಗಿ ಹೇಳ್ಬೇಡ, ಯಾಕೆ ಹೇಳ? ಆಮೇಲೆ ಆ ಅತ್ತಿ ಮನೆ ಸಹಾಯ ಮಾಡಿದ್ದಕ್ಕೆ ನೀನು ಖುಷಿ ಆತನ ಅಂತೇಳಿ ಹಿಂಗೆ ತಿರುಗಿದ್ರೆ ಏನು ಮಾಡ್ತಿ? ಈಗ ಸದ್ಯ ಅದ್ರ ಬಗ್ಗೆ ಮಾತಾಡ್ಬೇಡ. ನಾವು ಬೇಕಾದ್ರೆ ನಾನು ಹೋಗಿ ಮಾತಾಡ್ತೀನಿ. ನಮಗೆ ಸಹಾಯ ಮಾಡಾರಲ್ಲ, ನೀ ಹೇಳಿದ್ರೆ ಹೆಂಗಿರ್ತೈತಿ? ನಾನು ಹೋಗಿ ಭಾಳ ಉಪಕಾರ ಅಥವಾ ನಿನ್ನಿಂದ ಅಂತ ಹೇಳ್ತೀನಿ. ನೀ ಹೊಕ್ಕಿವೆ? ನಾನು ಹೋಗ್ತೀನಿ. ನಾನು ಹೋಗ್ಬರ್ತೀನಿ ತಗೋ. ನೀ ಯಾಕೆ ಹೊಕ್ಕಿ? ಯಾಕಂದ್ರೆ ನಿನ್ನ ಪರವಾಗಿ ಕೇಳಿದ್ದು ನಾನು, ಮಾತಾಡಿದ್ದು ನಾನು, ಜಗಳ ಮಾಡಿದ್ದು ನನ್ನ ಜೊತೆಗೆ. ನಾನು ಹೋಗ್ತೇನೆ, ನೀ ಏನು ಬೇಡ. ಅಲ್ಲ ಈ ಹುಡುಗಿ ಬರೋ ಪುರ್ಸತಿಂದ ಹೋತ್ ನೋಡು. ಅತ್ತಿಯರ್, ನಾ ಹೋಗ್ಬರ್ತೇನೆ ತೋರ್ ಜೊತೆಗೆ. ಏನು ಹುಡುಗರು ಅಂತ ನಾನು ರೇಣವೆಲ್ಲರೂ ಓಡಕ್ಕಳನ ಇಲ್ಲೇ ಇರ್ತಾಳ, ನಿಧಾನಕ್ಕೆ ಮಾತಾಡಕ್ಕೆ ಬರ್ತಿತ್ತು. ಏನು ತಿನ್ಲಂಗೆ ಉಣ್ಲಂಗೆ ಹೋದು ನೋಡು ತಡಾಕಿಲ್ದ ಅವಸರ ಮಾಡ್ಕೊಂಡು. ಕೌಸಲ್ಯ, ಆದ್ರೂ ನೀ ಮಾಡಿದ್ ಸರಿ ಇಲ್ಲ. ಏನಾತ್ರಿ ಈಗ? ನಾನು ಏನಂತ ತಪ್ಪು ಮಾಡಿದೆ? ಕಷ್ಟದಾಗಿದ್ದರೆ ಸಹಾಯ ಮಾಡಿದ್ರೆ ಅದು ತಪ್ಪನ? ನಾನು ಎಂಥ ಮನುಷ್ಯ? 1 ರೂಪಾಯಿ ಯಾರಿಗೆ ಸೋತವಲ್ಲ ಕೊಟ್ಟವಲ್ಲ. ನನ್ನ ಹೆಂಡತಿಯಾಗಿ ನೀ ಎಲ್ಲ ದಾನ ಮಾಡಕತ್ತೀಯಲ್ಲ ರೀ. ನಿಮಗೂ ಗೊತ್ತು, ನನಗೂ ಗೊತ್ತು, ಅದನ್ನು ಮುಟ್ಟಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ, ನಾವು ಅನ್ಭವಿಸಕ್ಕಾಗಲ್ಲ. ಅದು ಗೊತ್ತಿದ್ದು ನೀವು ಹಿಂಗೆ ಮಾಡಿದ್ರೆ ಹೆಂಗ್ರಿ? ನಾವಿಬ್ರು ಇವಾಗ ಏನು ಹೇಳ್ರಿ? ಏನು ಹೇಳ್ರಿ? ಅದು ಏನಾರ ಯಾಕಾಗಿರ್ಲಿ ಕೌಸಲ್ಯ? ಕೌಸಲ್ಯ? ನಮ್ಮ ಅಕ್ಕನ ಹೆಸರು ಕೌಸಲ್ಯನಾ? ರೇಣವಲ್ಲ ಆಕೆ ಹೆಸರು. ಗಂಡ ಮನೆಗೆ ಬಂದಿಂದ ಏನಾರ ಕೌಸಲ್ಯ ಅಂತ ಹೆಸರು ಬದಲಿ ಮಾಡಿದ್ರ? ಇಲ್ಲಿ ಬಿಡು, ಹಂಗೇನಿದ್ದಂಗಿಲ್ಲ. ಹಂಗಿದ್ರೆ ನನಗೆ ಗೊತ್ತಾಗಲ್ಲನ? ಇಷ್ಟು ವರ್ಷ ಆಯ್ತು ಮುದುಕೆ ಹಾಕತ್ವಿ ಇಬ್ರು. ಇಲ್ಲ, ಕೌಸಲ್ಯ ಯಾರು? ಮಾವ ಏನಾರ ಬಾಯ್ ತಪ್ಕರನ್ನ ಏನು ನಂದ ಕಿವಿ ಏನಾರ ಹಂಗೆ ಕೇಳ್ತಾ? ನೀನು ಕೊಟ್ಟಿದ್ದು ಮಾತ್ರ ನನಗೊಂಚೂರು ಇಷ್ಟ ಆಗಲಿಲ್ಲ. ಈ ರೀತಿ ಮಾಡಿ ಮಾಡಿ ಮಾಡಿನೇ ನಾವು ನಮ್ಮ ಜೀವನದಾಗ ಏನೂ ಅನುಭವಿಸೋಕ್ಕಾಗಲಿಲ್ಲ. ನನ್ನ ಮನೆ ಸತಿಗೆ ನನ್ನಿಂದ ಅನುಭವಿಸೋಕ್ಕಾಗ್ತಿಲ್ಲ. ಅವ್ರು ಬಂದು ರಾಜ್ಯಭಾರ ಮಾಡಕತ್ತಾರಲ್ಲಿ. ಯಾ ಮನಿಪ? ಯಾರದಾರಲ್ಲೇ? ಏನ ನಡೆಯಾಕತ್ತೈತಿಲ್ಲ? ಇಲ್ಲೇ ಮರ್ಚಿಗೆ ನಿಂತು ಕೇಳಿಸ್ಕೊಳ್ಳಂತಡಿ. ಶಂಕ್ರಮಂಟಿ ಸರಿ ರೀ, ಇಲ್ಲಿ ನಾ ದೌಡ್ ನಮ್ಮ ಅತ್ತಿ ಕುಟ್ಟು ಮಾತಾಡ್ಬೇಕು. ಈಕೆ ಯಾಕೆ ಬಂದ್ಲಪ್ಪ? ಛೇ, ಹಾಳಾದ್. ಏನೋ ಒಂದು ವಿಚಾರ ಗೊತ್ತಾಗತ್ತಿತ್ತು. ಈ ಹುಡುಗಿ ಒಂದು ಇದೇ ಟೈಮಿಗೆ ಬರ್ಬೇಕಾ? ಅತ್ತಿಯವ್ರ, ನಿಮ್ಮ ಉಪಕಾರ ಎಂದೂ ಮರೆಯಂಗಿಲ್ರಿ. ನಾನು ನಮ್ಮ ಅವ್ವಾರಿಗೆ ಇವತ್ತು ಭಾಳ ಸಹಾಯ ಮಾಡಿದ್ರಂತ. ನೀವು ಮನುಷ್ಯ ಅಂದಮೇಲೆ ಹಂಗೆ ಬಿಡುವ. ಒಬ್ರಿಗೊಬ್ರು ಆಸರ ಆಗಬೇಕು. ಅದಕ್ಕೆಲ್ಲ ಯಾಕೆ ಅಷ್ಟು ಬೇಸರ ಮಾಡ್ಕೊಂತಿ? ಮಾವರ, ನಿಮ್ಮ ಈ ದೊಡ್ಡ ಗುಣ ನಾನು ಯಾವತ್ತೂ ಮರೆಯಂಗಿಲ್ರಿ. ಕೊಟ್ಟಕ್ಕೆ ನಿಮ್ಮ ಮಾತಿವ, ನಂದೇನು ದೊಡ್ಡ ಗುಣ ಬಂತಿಲ್ಲ. ನಾ ಒಟ್ಟು ಹೊರಗೆ ಹೋಗ್ಬರ್ತೇನೆ. ಇಲ್ಲೇ ಇದ್ದಿವ್ರ ಮುಖಗಳು ನೋಡಕ್ಕೆ ಹಾಕುವಲ್ತು. ಇದು ನನ್ನ ಹೆಂಡತಿ, ಆಕೆ ಮೈಯಾಗ ಹೊಕ್ಕೊಂಡು ಬರೀ ಇವ್ರ ಕುಟುಂಬ ಉದ್ಧಾರ ಮಾಡೋದಾತ. ಹಾಳಾದ ತಗ. ಸುಮ್ಮನೆ ನಾನು ನನ್ನ ಮನೆ ಕಡೆ ಯಾರೋ ಹೋಗಿ ಬರ್ತೇನೆ. ಹಂಗೆ ಮಾಡ್ತೇನೆ. ನನ್ನ ಮನೆ ಕಡೆ ಹೋಗಿ ಏನಾಗ್ತೈತಿ ಏನಿಲ್ಲ ನೋಡ್ಕೊಂಡಾರ ಬರ್ತೇನೆ. ಯಾಕೋ ನನಗೆ ಈ ಸತ್ರು, ನನಗೆ ಈ ರೊಕ್ಕ ಬಂಗಾರ ಹಣ ಆಸ್ತಿ ನನ್ನ ಮನೆ
ನನ್ನ ವ್ಯಾಮೋಹನೇ ಕಡಿಮೆ ಆಗವಲ್ತು. ಎಲ್ಲ ಅನುಭವಿಸ್ಬೇಕಂತಿದ್ದೆ. ಅಯ್ಯೋ ದೇವ್ರೆ, ಇದ್ರ ಮ್ಯಾಗಿನ ಆಸೆ ನನಗೆ ಯಾಕೆ ಹೋಗ್ವಲ್ತು? ಸರಿ. ಅಯ್ಯೋ ದೇವ್ರೆ, ಇವು ಯಾಕೆ ಹಿಂಗೆ ದೇವ್ಗಳು ಮಾಡ್ದಂಗೆ ಮಾಡ್ತಾವ ಅಂತೀನಿ ನಾನು. ನಾಳಾಗ ಸುಮ್ಮನೆ ನಮ್ಮ ಮನೆಗೆ ಹೋಗೋದು ವಾಸಿ. ಮಾನಸ ಬಾಯ್ಲೆ ತಗೋ, ಇವಷ್ಟು ಬಂಗಾರ ತಗೋ, ಹೋಗು ಹಾಕೊಂಬ, ಹೆಂಗೆ ಕಾಣ್ತೀನಿ ನೋಡ್ಬೇಕು. ಏನ ಅತ್ತಿ, ನೀವು ಆರಾಮದಿರಲ್ಲ? ಹೋಗಮ್ಮ, ಹಾಕೊಂಬರೋಗ, ಆರಾಮಿದ್ದಕ್ಕೆ ಕೊಡಾಕತ್ತೀನಿ, ಹೋಗು ಹಾಕೊಂಬರೋ. ಇವೆಲ್ಲ ಬಂಗಾರ ನೀನೇ ಇಟ್ಕೋ. ಹಾ, ಇವನ್ನ ಅತ್ತಿಯರ? ಹೌದು, ಇವೆಲ್ಲ ಬಂಗಾರ ನಿಮ್ದಾ? ನಂದೇ ಬಂಗಾರ, ಇದೆಲ್ಲ ಬಂಗಾರ ನಂದು ಬಂಗಾರ. ನನ್ನ ಗಂಡ ನನಗಂತ ಮಾಡಿಸ್ಕೊಟ್ಟಿದ್ದೆ, ಭಾಳ ಇಷ್ಟಪಟ್ಟು ಮಾಡಿಸ್ಕೊಟ್ಟಿದ್ದೆ ಬಂಗಾರ ಇದೆಲ್ಲ. ಅದಕ್ಕೆ ನಾನು ನಿನಗಂತ ಕೊಡಾಕತ್ತೇನೆ, ಯಾಕಂದ್ರೆ ನೀನು ನನ್ನ ಮಗಳಿದ್ದಂಗಲ್ಲನವ. ಅದಕ್ಕೆ ಹಾಕೋ, ಇದನ್ನೆಲ್ಲ ಬಂಗಾರ ನೀನೇ ಇಟ್ಕೋ. ವಾಪಸ್ ಮಾತ್ರ ಕೊಡಬೇಡ, ನನಗೆ ವಾಪಸ್ ತೋರ್ಸಕ್ಕೂ ಹೋಗಬೇಡ. ಯಾಕ ಏನಾಗೈತೆ ನಿನಗ? ಯಾರ ಏನ ಮಾಡ್ಸ್ಯಾರ್ಯೋ ನಮ್ಮಕ್ಕ ಹುಚ್ಚಿಡ್ದೈತ್ರೋ, ಯಾಕೆ ಹಿಂಗೆ ಮಾಡಾಕತ್ತಾಡಿಯೋ? ಒಡ ಹುಟ್ಟಿದ ತಂಗಿಗೆ ಒಂದು ಗುಂಜಿ ಬಂಗಾರ ಕೊಡ್ಲಾರ್ದಂಗೆ ಎಲ್ಲ ಬಂಗಾರ ಸೊಸಿಗೆ ಈಡು ಮಾಡಾಕತ್ತಾಡ್ರ್ಯೋ. ನಂಗೆ ಹಿಂಗಾದ್ರೆ ನಾ ಈ ಮನೆಗೆ ಬಂದಿದ್ದಕ್ಕೆ ಏನು ಸಾರ್ಥಕ್ರಿಯೋ? ಈ ಬಾಣೆತನ ಮಾಡಕ್ಕಂತ ಬಂದನಿ, ಒಂದು ಗುಂಜಿ ಬಂಗಾರ ಕೊಡುವಳ್ಳು, ಹಬ್ಬಕ್ಕೆ ಒಂದು ಸೀರೆ ಕೊಡಿಸುವಳ್ಳು. ಇದೇನು ನಮ್ಮ ಅಕ್ಕ ಹಿಂಗೆ ಮಾಡಾಕತ್ತಾಡ್ರ್ಯೋ? ಏ ಚೀಚಿ, ಯಾರು ಸತ್ರ ಅಂತ ಹಿಂಗೆ ಅಳಾಕತ್ತಿ? ಈಗೇನು ನಿನಗೂ ಬಂಗಾರ ಬೇಕನ? ಅಯ್ಯೋ ದೇವ್ರೆ, ಅದಕ್ಕೆ ಯಾಕೆ ಅಷ್ಟೊಂದು ಅಳಾಕತ್ತಿ? ಬೇಕು ಮತ್ತೆ ಎಲ್ಲ ನೀನು ಸೊಸಿ ಕೊಟ್ಟು ಕಳ್ಸಕತ್ತಿ, ನನಗೇನು ಕೊಡಕತ್ತಿ? ಅಯ್ಯೋ ದೇವ್ರೇ, ಆಯ್ತವ ತಾಯಿ, ನಿನಗೂ ಕೊಡ್ತೀನಿ. ಈಗ ಸದ್ಯಕ್ಕೆ ಸುಮ್ಮನಿರು, ನಾನು ಸೊಸಿ ಹಾಕೊಂಬರ್ಲಿ. ಮನಸ ಹೋಗು, ಇವಷ್ಟು ಬಂಗಾರ ಹಾಕೊಂಬಂದು ನಿಂದ್ರೆ ನೋಡು ಹೆಂಗೆ ಕಾಂತಿ. ಇಲ್ಲ ಹಾಕೋ, ಇಲ್ಲೇ ನೋಡು ಹೆಂಗೆ ಕಾಂತಿ. ಅತ್ತೆಯವ್ರ ಯಾಕೋ ನನಗೆ ಬ್ಯಾಡ ಅನ್ಸಕತ್ತೈತ್ರಿ. ಹಾಕೋ. ಬಸ್ಸು ತಗೋರಪ್ಪ, ನೀನ ಹಾಕಕ್ಕಿಗೆ. ಹೂಬೆ ಹಾವು ಹೊಡೆದು ಹದ್ದಿಗೆ ಹಾಕಿದಂಗಾತ. ಅಲ್ಲ, ನಮ್ಮ ಅಕ್ಕ ಏನಾಗಿದ್ದಿತ್ತಂತ ನಾನು ಭಾಳ ಚಂದ ಕಾಣಕತ್ತೀವ. ಎಲ್ಲ ಬಂಗಾರ ನೀನ ಹಾಕೋ, ಏನು ಯಾರಿಗೂ ಕೊಡ್ಬೇಡ. ಅತ್ತಿಯರ, ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ್ರಿ? ಆಗ್ಲಾರ್ದಂಗೆ ಇರ್ತತನ, ಮತ್ತೆ ಇಟ್ಟಾಕೊಂಡ ಬಂಗಾರ ಮೈ ಮ್ಯಾಗ ಹೇರ್ಯಾಳ, ಖುಷಿ ಆಗ್ಲಾರ್ದಂಗೆ ಇರ್ತತನ. ಚಿಕ್ಕಮ್ಮ, ನೀ ಯಾಕಷ್ಟು ಬೇಸರ ಮಾಡ್ಕೊಳಕತ್ತಿ? ಕೊಟ್ಟಕ್ಕೆ ನಮ್ಮವ್ವ ಇಸ್ಕೊಂಡಕ್ಕೆ ನನ್ನ ಹೆಂಡ್ತಿ. ಅಲ್ಲ, ಏನು ನಿನ್ನ ಬಂಗಾರ ಕಸ್ತ ನಮ್ಮವ್ವ ತನ್ನ ಸುಸಿ ಕೊಟ್ಲ ನಂಗೆ ಮಾಡಕತ್ತೀಯಲ್ಲ. ಮಾತಾಡ ಭಡೆ, ಮಾತಾಡಿ, ಎಷ್ಟು ಮಾತಾಡ್ತೀನಿ ಮಾತಾಡ. ಇಲ್ಲಿಗೆ ಏನೋ ಸಿಗ್ತೈತೆ ಅಂತ ಬಂದ್ರೆ ಏನೂ ಇಲ್ಲ, ಸುಮ್ಮನೆ ನಾನು ನಾಳೆ ಮಗಳ ಮನೆಗೆ ಹೋಗ್ಕನತ್ತಾಗ. ಅಕ್ಕ, ನೀ ಮಾಡಾತಿರೋ ದೊಡ್ಡ ತಪ್ಪೈತಿ. ತಂಗಿನೊಂದು ಈಟು ಯೋಚನೆ ಮಾಡಲಿಲ್ಲ ತಂಗಿದು. ಈ ಎಲ್ಲ ಬಂಗಾರ ನೀನೇ ಇಟ್ಕೋ, ಯಾರಿಗೂ ಕೊಡಬೇಡ. ನಿಮ್ಮ ತಾಯಿಗೆ ತೋರಿಸಿ, ಖುಷಿ ಆಕೈತಿ. ಅತ್ತಿಯರ, ನಿಮ್ಮನ್ನ ಏನೇ ಅನ್ಕೊಂಡಿದ್ದೆ, ನಿಜವಾಗ್ಲೂ ನಂಗೆ ಖುಷಿ ಆಗತ್ತೈತಿ. ಯವ್ವ, ನಂಗೆ ಎಷ್ಟು ಖುಷಿ ಆಗತ್ತ ಗೊತ್ತೇನ? ಹಿಂಗೆ ಇರ್ಬೇನಿ, ಯಾವತ್ತು ಬದಲಾವಡ. ನಾನು ಹೆಂಡತಿಗೆ ನೀ ಬಂಗಾರ ಕೊಟ್ಟಿ ಅಂತಲ್ಲ, ನೀನು ಒಳ್ಳೆ ಈ ಮಾತುಗಳು ನಮಗೆ ಕೇಳೋಕ್ಕಿಷ್ಟ. ಎಷ್ಟು ಕೊಂಕು ಮಾತಾಡ್ತಿದ್ದಿ, ಎಷ್ಟೆಲ್ಲ ಬೇಜಾರು ಮಾಡ್ತಿದ್ದಿ, ಏನೂ ಇಲ್ಲ ನೋಡೀಗ. ಅವ್ವ, ಐ ಲವ್ ಯು. ತಾಯಿ ಮಾಡಲೇ ಮಕ್ಕೊಂಡ್ರೆ ಇಷ್ಟು ನೆಮ್ಮದಿ ಆಕತಿ. ತಾಯಿ ತನ್ನ ಸುಖ ಅನ್ಭವಿಸೋದ್ರಾಗ ಎಷ್ಟು ಆರಾಮೈತಿ ಅಲ್ಲ. ಈ ಮಗ ನೋಡು, ನನ್ನನ್ನೇ ಅವ್ರ ತಾಯಿ ಅನ್ಕೊಂಡೈತಿ. ಈಕಿ ಒಳಗೆ ನಾನಿರೋ ಆತ್ಮ ಅವ್ನು ಗೊತ್ತಿಲ್ಲ ಬಿಡು. ಆದ್ರೆ ಎಷ್ಟು ಖುಷಿ ಆಗತ್ತೈತಿ. ಈ ಹೆಣ್ಮಗಳು ಇಷ್ಟು ಚಲೋ ಸೊಸಿ, ಇಷ್ಟು ಚಲೋ ಮಗ, ಬೀಗರು ಎಲ್ಲ ಇದ್ದೂ ಬರೀ ಜಗಳ ಮಾಡ್ತಾಳ. ಆದ್ರೆ ನಾನು ಈಗಕ್ಕೆ ಮೈಯಾಗಿರೋದ್ರಿಂದ ಒಳ್ಳೆ ತಂದಿಂದ ನಡ್ಕೊಳತ್ತೇನಲ್ಲ, ಎಲ್ಲರೂ ಎಷ್ಟು ಇಷ್ಟಪಡತ್ತಾರ ನೋಡು. ಈಕಿನ ಬದ್ಲಿ ಮಾಡ್ಬೇಕು. ಮಕ್ಕಳಪ್ಪ, ನಿಂಗೆ ಎಷ್ಟೊತ್ತು ನಾನು ತೊಡಿಮೆ ಮಕ್ಕೋಬೇಕು ಅನಿಸುತ್ತೆ ಅಷ್ಟೊತ್ತು ಮಕ್ಕೋ. ಕೊಟ್ರಂತಲ್ಬಿ ರೊಕ್ಕನ? ಹ್ಞೂನಪ್ಪ, ಬಗೆಹರಿತು. ಪಾಪ ಬಂದು ರೊಕ್ಕ ಕೇಳ್ತದೆ, ಇಲ್ಲ ಅನ್ನಕ್ಕೆ ನನಗೂ ಮನಸ್ಸು ಭಾಳ ಭಾರ ಆಗಿತ್ತು. ಒಟ್ಟು ಹೆಂಗೆ ಬಗೆಹರಿತಲ್ಲ. ಅಲ್ರಿ ಬೀಗ್ರೆ, ನಾನು ನೋಡಾತಿದ್ದೆ, ನೀವೇನು ನಿಮ್ಮ ಬಂಗಾರ ಒತ್ತಿ ಇಟ್ಟು ಬಿಡಿಸ್ಕೊಡ್ತೀನಿ ಅನ್ನಕತ್ತಿದ್ರಲ್ಲ. ಬಗಾನ ಬಿಡಿಸೇ ಕೊಡ್ಲಿಲ್ಲ ಅಂದ್ರೆ ಅವರು ಅವಾಗ ಏನು ಮಾಡ್ತೀರಿ? ಈಗಿನ ಕಾಲದ ಬಂಗಾರ ಕೊಳ್ಳು ಮಾತೈತೇನ್ರಿ? ಅಂತ ಮಂದಿ ಅಲ್ ಬಿಡಯ್ಯವ, ಅವ್ರು ಬಿಡಿಸ್ಕೊಡ್ತಾರ. ಅಂತ ಮಂದಿ ಎಲ್ಲ ಹಂಗೆ ಎಲ್ಲರಿಗೆ ಮೋಸ ಮಾಡ್ಯಾರಾಗಿದ್ದಂದ್ರೆ ಹಿಂಗ್ಯಾಕೆ ಇರ್ತಿದ್ರು ಅವರು? ನೀ ಎಷ್ಟು ದಿನದಿಂದ ನೋಡಾತಿ ಅವ್ರನ್ನ? ನಾನು ಗಿರ್ಜಿ ಮದುವೆ ಆಗಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಅಕ್ಕಿ ನಾನು ಒಳ್ಳೆ ಗೆಳತಿಯರಾಗೇವಿ. ಏನು ಅಕ್ಕಿ ಹೆಂಗದಾಳ ಅಂತ ನಮಗೆ ಗೊತ್ತೈತಿ. ಅದು ಹೋಗ್ಲಿ ಬಿಡ್ರಿ. ಅಂದಂಗೆ ಅವತ್ತು ನನ್ನ ಮಗಳು ಕುಬಿಸ್ದಾಗ ಅವು ಎಂಥದ ಸರ ಏನೇನಾಗಿದ್ವಲ್ರಿ ಬಂಗಾರದು, ಬೋರ್ಮಳ ಸರ ಇವೆಲ್ಲ, ಅವನ್ನ ಅವತ್ತು ನಿಮ್ಮ ಮಗಳು ಹಾಕ್ಕೊಂಡಿದ್ದಿಲ್ಲ ಪೂಜಾ ತಂದು ಕೊಟ್ಲರಿ? ಓ, ಅದ ಇಲ್ಲ, ಅಕ್ಕಿ ಕಡೆನೇ ಐತಿ, ಕೇಳಿಸ್ಕೋಬೇಕಾಗಿತ್ತು, ನೆನಪಾಗಿಲ್ಲ ನಂಗೆ. ಚಲೋ ಆಯ್ತು ನೋಡ್ರಿ, ನೆನಪು ಮಾಡಿದ್ದೆ. ಏನ ಇನ್ನೂ ತಂದು ಕೊಟ್ಟಿಲ್ಲ? ಅಯ್ಯೋ ದೇವ್ರೆ, ಹಂಗಾರೆ ಏನು ನನಗೆ ಉಳಿತು ಅನ್ಕೊಂಡ್ಲ ಏನು? ಉಳಿತು ಅನ್ಕೊಳಕೇನೈತಿ, ಅದು ಅಕ್ಕಿದ, ಅದು ಅಕ್ಕಿನೇ ಕೇಳಿ ಮಾಡಿಸ್ಕೊಂಡಿದ್ದದು. ಬೋರ್ಮಾ ಸರ ಅಲ್ಲದ, ಅದೊಂಥರ ಪದಕದ ಲಕ್ಷ್ಮೀ ಸರ ಅದು.
ಆಕಿನ ಅವತ್ತು ನನಗಿಂತ ಬೇಕು ಅಂತ ಕೇಳಿ ಮಾಡಿಸ್ಕೊಂಡಾಳ. ನಾನು ಅವಾಗ ವೈವ ಲಗ್ನ ಆಗುತ್ತಲೆ ಅಂದೆ, ಬ್ಯಾಡ್ ತಡಿಬಿ ಈಗ ಸದ್ಯ ಅಲ್ಲೇ ಅವ್ರು ಏನೇನೋ ಒತ್ತಿ ಪತ್ತಿ ಇಡ್ಬೇಕನ್ನಕತ್ತಾರ ಎದ್ರದ ಸಲುವಾಗಿ, ಮತ್ತೆ ಇದನ್ನು ತೊಗೊಂಡೋಗಿ ಏನಾರ ಮಾಡ್ತಾರೆ, ಈಗ ಸದ್ಯ ನಿನ್ನ ಕಡೆನೇ ಇರಲಿ ಆಮೇಲೆ ನೋಡೋಣ ಅಂತಂದು ಬಿಟ್ಟಿದ್ಲಕ್ಕೆ. ಹೌದಾ? ಹಾಂ 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 ಅಂದಂಗೆ ಊಟ ಆಗೈತಲ್ರಿ? ಹಾಂ ಮಾಡಿದ್ದೀವಿ ನೋಡ್ರಿ. ನೀವು ಜಳಕಕ್ಕೆ ಹೋಗಿದ್ರಿ, ನಾನು ಅದೇ ಅಂದೆ ನಿಮ್ಮ ಅತ್ತಿಯರು ಬರ್ಲಿ ತರುವ ಅವಾಗ ಉಣ್ತೀವಿ ಅಂತೇಳಿ. ಇಲ್ಲಿ ತಗೋಬೇ ಅಪ್ಪಾಜಿ ಅವ್ರು ಲೇಟ್ ಆಕೈತೆ ಬರೋದು, ನೀವು ಊಟ ಮಾಡಂತೇಳಿ ನಮ್ಗೆ ಊಟಕ್ಕೆ ನೀಡೇ ಬಿಟ್ಲ ರೇಖೆ. ಬ್ಯಾಡ್ ಅಂದೆ ನಾನು. ಇರ್ಲಿ ಬಿಡ್ರಿ, ಏನಾಯ್ತು ಮುಂಚೆ ಉಂಡ್ರೆ ಏನು ನೀವೆಂತ ಬರೀ ಎಲ್ಲ ಉಣ್ತೀರೇನ, ಎಲ್ಲ ಖಾಲಿನ ಮಾಡ್ತೀರೇನ, ಏನಿಲ್ಲಲ್ಲ, ಇರ್ಲಿ ಬಿಡ್ರಿ. ಅಂದಂಗೆ ನನ್ನ ಮಗಳ ರತ್ನಾನ್ ಕರ್ಕೊಂಡು ಹೋಗ್ಬೇಕಂತ ಮಾಡೇನ್ರಿ. ಯಾಕಂದ್ರೆ ಹೆಂಗಿದ್ರು ಹುಟ್ಟಿದ ಕೊಂಡಿ ನೋಡಕ್ಕೆ ಬರ್ಬೇಕಲ್ಲ ಆಕೆ. ಇದ ಒಂದು ನೆಪ ಕರ್ಕೊಂಡು ಹೋಗೋಣ ಅಂತ ಮಾಡೇನಿ. ನೀವು ಹ್ಞೂ ಅಂದ್ರೆ ಭಾಳ ಚಲೋ ಆಕತಿ ಕರ್ಕೊಂಡು ಹೋಗಕ್ಕೆ ನನಗೂ. ನಿಮ್ಮ ಮಗಳೇ ನೀವು ಕರ್ಕೊಂಡು ಹೋಗಕ್ಕೆ ನಾ ಯಾಕೆ ಬೇಡ ಅನ್ನಕ್ಕೆ ಹೋಗ್ಲಿ? ಆಕಿ ಬರ್ತಾಳ ಅಂತಂದ್ರೆ ಕರ್ಕೊಂಡು ಹೋಗಿ ಬರ್ರಿ ಅಲ್ಲ, ಹುಟ್ಟಿದ ಕೊಂಡಿ ನೋಡಕ್ಕೆ. ಬೇಕಾದ್ರೆ ಒಂದು 5-6 ದಿನ ಇಟ್ಕೊಂಡ ಕಳಿಸ್ರಿ. ಹಾಂ ಹಾಂ ಹಂಗೆ ಆಗ್ವಲ್ತಾಗ್ತವ್ರಿ. ಬಾರತ್ನಿ ಬಡ ಬಡ ಅರ್ಬಿ ಅದು ಇಟ್ಕೊಂಡು ತಯಾರಾಗು, ನಮ್ಮ ಕುಟ ಬಂದ್ಬಿಡುವಂತಿ. ಮತ್ತೆ ಯಾಕೆ ಇನ್ನೊಮ್ಮೆ ಪಾಪ ಹಳ್ಯಾರಿಗೆ ತ್ರಾಸ ಕೊಡ್ತಿ, ಅವ್ರು ತಂದು ಬಿಡ್ಬೇಕು ಮತ್ತೆ ಅದಕ್ಕೆ. ಯವ್ವ ನಾ ಈಗ ಬರಂಗಿಲ್ಲ, ಇನ್ನೊಂದು ವಾರ ಪತ್ತು ಬಿಟ್ಟು ಬರ್ತೀನಿ ತಗೋ. ಅದೇನು ನಡೀತೈತಿ ಹುಟ್ಟಿದ ಕೋಣಿ, ಏನು ಈಗ ನೋಡ್ಬೇಕು ಇನ್ನಷ್ಟು ದಿನ ಬಿಟ್ಟು ನೋಡಬಾರ್ದು ಅನ್ನಂಗಿಲ್ಲ ಏನಿಲ್ಲ. ಇನ್ನೊಂದು ವಾರ ಬಿಟ್ಟು ಬರ್ತೀನಿ ತಗೋ, ಈಗ ಒಲ್ಲೆ. ಅಯ್ಯೋ ಹಂಗೆ ಅನ್ಬೇಡ, ಬಾರ. ನೀ ಎಂತದೀಯ ತವ್ರ ಮನೆಗೆ ಬರಂಗಿಲ್ಲಲ್ಲ. ನೋಡಿದ್ರೆ ಏನಂತಾರ, ಹಂಗಾರೆ ತವ್ರ ಮನೆಗೆ ಏನು ಸುಖ ಇರೋಕ್ಕಿಲ್ಲ, ಅದಕ್ಕೆ ಹೋಗುದಿಲ್ಲ ಬಿಡಿ ಹುಡುಗಿ, ಇಲ್ಲ ಅತ್ತಿ ಮನ್ಯಾಗ ಇರ್ತೈತಿ ಅನ್ಕೊಳಂಗಿಲ್ಲನ. ದೂರೆಲ್ಲ ಯಾಕೆ ನಿಮ್ಮ ಅತ್ತಿನ ಅನ್ಕೊಳಂಗಿಲ್ಲನ? ಹೌದಿಲ್ರಿ ಶಾಂತಕ್ಕರ? ನಾ ಯಾಕೆ ಅನ್ಕೊಳಕ್ ಹೋಗ್ಲಿ? ತವ್ರ ಮನೆ ಒಳಗೂ ಹೆಣ್ಮಕ್ಳಿಗೆ ಸುಖ ಇಲ್ದಂಗೆ ಇರಂಗಿಲ್ಲ. ತವ್ರ ಮನೆ ಅಂದ್ರೆ ನೆಮ್ಮದಿ, ಅದು ತಾಯಿ ಇದ್ರೆ ನೆಮ್ಮದಿನೇ ಬೇರೆ ಅದ. ಇನ್ನು ಬಿಡಪ್ಪ, ತಾಯಿ ಇಲ್ಲ ತವ್ರು ಅಂತಂದ್ರೆ ಬೇರೆ ಮಾತು. ಅದಿರಲ್ಲ ನೀವು ಯಾಕೆ ಸುಖ ಇರಂಗಿಲ್ಲ? ಆಕಿಗೇನೋ ಗಂಡನ ಮ್ಯಾಗಿನ ಪ್ರೀತಿ, ಗಂಡನ ಮನೆ ಮ್ಯಾಗಿನ ಅಭಿಮಾನ, ಗಂಡನ ಮನ್ಯಾಗ ಇರ್ಬೇಕನ್ನೋ ಆಸೆ ಅಷ್ಟೇ. ಅದೆಲ್ಲ ನಾವು ಹಂಗೆ ತಪ್ಪು ತಿಳ್ಕೊಳಕ್ ಹೋಗುದಿಲ್ಲ ತಗೋರಿ. ಹಾಂ ಸರಿ ತೋರಿ, ನಾನು ಕೆಲಸದಾಗ ಬರ್ತೇನೆ. ನೋಡ್ರಿ ಆಕಿ ಬರ್ತಾಳಂದ್ರೆ ಕರ್ಕೊಂಡು ಹೋಗ್ರಿ. ನಂದೊಂಚೂರು ದೇವ್ರ ಮನೆ ಸ್ವಚ್ಛ ಮಾಡೋದೈತಿ, ಈ ಜಳಕ ಆತಲ್ಲ, ಪೂಜೆ ಮಾಡ್ಬೇಕು ಅದಕ್ಕೆ. ಬಾರ್ಲೇ ರತ್ನಿ, ನಿಮ್ಮ ಅತ್ತಿ ಹ್ಞೂ ಅಂದ್ರೆ ನೀ ಬರುವಲ್ಲ ರೀ, ಏನು ಮಾಡಲಿ? ಅಲ್ಲ ಅತ್ತಿಯರ ಬರೋದ ಇನ್ನೂ ಈಗ ಒಂದು 4-5 ದಿನ ಆತ್ರಿ ಈಗ ಬಂದು. ಎಲ್ಲಿ ತಡ್ರಿ, ಬರ್ತಾಳೆ ಒಂದು ವಾರ ಬಿಟ್ಟು. ಈಗ ಇದ್ದಕ್ಕಿದ್ದಂಗೆ ಕರ್ಕೊಂಡು ಹೋದ್ರೆ ಹೆಂಗೆ ನೀವು ಅಂತ. ಆಯ್ತು ತೋರಪ್ಪ, ಮತ್ತು ನೀ ಹಿಂಗಂದ್ರೆ ಇನ್ನೇನು ಆಕೆ ಮುಂದೆ ಕಾಲಿಡಲ್ಲ. ಆಯ್ತು ಬಿಡು, ಹೋಗಿ ನಿಮ್ಗೆ ಹೆಂಗೆ ತೈತಿ ಹಂಗೆ ಮಾಡ್ರಿ. ನೋಡ್ರಿ ಒಟ್ಟು ಬರ್ಬೇಕು ಅನ್ಸಿದ್ರೆ ಬರ್ರಿ.